ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮೀನಾ ಮನೇಲಿ ಚಿಂತೆ ಮಾಡ್ತಾ ಮಾವಂಗೆ ಏನಾಯ್ತೋ ಎತ್ತ ಒಂದು ಅರ್ಥ ಆಗ್ತಿಲ್ವಲ್ಲ, ಹೇಗ್ ತಿಳ್ಕೊಳ್ಳೋದು ಅಂತ ಮಾತಾಡ್ಬೇಕಾದ್ರೆ, ನೀನೇನು ತಲೆ ಕೆಡಿಸ್ಕೋಬೇಡ ಕಣೆ, ಅಣ್ಣಂಗೆ ಏನೂ ಆಗೋದಿಲ್ಲ, ಅವ್ರು ಬೇಗ ಹುಷಾರಾಗ್ತಾರೆ ಅಂತ ಕುಸುಮ್ ಅವರು ಹೇಳ್ತಿರ್ತಾರೆ. ಹಾಗೆ ಕನಕ ಮತ್ತೆ ಮಂಜ ಕೂಡ ಮೀನನ್ನ ಸಮಾಧಾನ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ. ಅವನನ್ನ ನೋಡಿದ ತಕ್ಷಣನೇ ಬನ್ನಿ ಭಾವ ಅಂತ ಮಂಜ ಕರೀತಾನೆ. ರೀ, ಇವಾಗ ಮಾವಂಗ್ ಹೇಗಿದೆ ಅಂತ ಮೀನಾ ಕೇಳ್ಬೇಕಾದ್ರೆ, ಪರವಾಗಿಲ್ಲ ಕಣೆ, ಕಾಲಲ್ಲಿ ಫ್ರಾಕ್ಚರ್ ಆಗಿದೆಯಂತೆ, ಅದಕ್ಕೆ ಸ್ವಲ್ಪ ದಿವಸ ಅವರು ಜಾಸ್ತಿ ಓಡಾಡಕ್ಕಾಗೋದಿಲ್ಲ, ರಿಕವರಿ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತಂತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೀನೇನು ತಲೆ ಕೆಡ್ಸ್ಕೊಬೇಡಿ ಅಳಿಯಂದ್ರೆ, ಆದಷ್ಟು ಬೇಗ ಅಣ್ಣಂಗೆ ಹುಷಾರಾಗತ್ತೆ, ಅವ್ರು ಇನ್ನೂ ಆಸ್ಪತ್ರೆಯಲ್ಲಿ ಇದಾರ ಅಂತ ಕುಸುಮ್ ಅವ್ರು ಕೇಳ್ಬೇಕಾದ್ರೆ, ಇಲ್ಲ ಅತ್ತೆ, ಅವ್ರನ್ನ ಮನೆ ಕರ್ಕೊಂಡು ಹೋಗಾಯ್ತು. ಅಲ್ಲ ಮೀನಾ, ನನ್ನ ಹತ್ರನೂ ಹೇಳ್ದೆ ಕೇಳ್ದೆ ನೀನ್ ಹಿಂಗ್ ಬಂದ್ಬಿಟ್ರೆ ಹೇಗೆ ಹೇಳು ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ರೀ, ಮಾವನ್ಗೆ ಈ ರೀತಿ ಆಗಿದ್ರಿಂದ ನನ್ನಿಂದ ತಡ್ಕೊಳಕ್ ಆಗ್ಲಿಲ್ಲ, ಎಲ್ಲ ಆಗಿದ್ದು ನನ್ನಿಂದಾನೇ ಅಲ್ವಾ ಅಂತ ಮೀನಾ ಹೇಳ್ದಾಗ, ಏನಮ್ಮ, ಏನ್ ನಿನ್ನಿಂದ ಆಗಿರೋದು? ಅಲ್ಲಮ್ಮ, ರೋಡಲ್ಲಿ ಹೋಗೋನ್ ಯಾವನೋ ಒಬ್ಬ ಓವರ್ ಸ್ಪೀಡ್ ಅಲ್ಲಿ ಬಂದು ಅಪ್ಪನ್ಗೆ ಗುದ್ದಿದಾನೆ, ಅದಕ್ಕೂ ನಿನ್ಗೂ ಏನ್ ಸಂಬಂಧ? ಅದಕ್ಕೆಲ್ಲ ಕಾರಣ ಅವನೇನೆ, ನೀನಲ್ಲ ಅಂತ ಸೂರ್ಯ ಹೇಳ್ತಾನೆ. ಆ ಸ್ವಾಮಿಗಳು ಹೇಳ್ದಂಗೆ ಎಲ್ಲಿ ಇವಳಿಂದ ಅಣ್ಣಂಗೆ ತೊಂದರೆ ಆಗುತ್ತೋ ಅಂತ ಹೆದರ್ಕೋತಿದ್ದಾಳೆ ಅಳಿಯಂದ್ರೆ ಅಂತ ಕುಸುಮ್ ಅವರು ಹೇಳ್ತಾರೆ. ಅತ್ತೆ, ಅಪ್ಪ ತುಂಬಾ ಜನಕ್ಕೆ ಒಳ್ಳೇದನ್ ಮಾಡಿದ್ದಾರೆ, ಆ ಪುಣ್ಯನೇ ಸಾಕು ಅವ್ರಿಗೆ, ಅದೇ ಅವ್ರನ್ನ ಕಾಪಾಡುತ್ತೆ. ನೀವೆಲ್ಲ ಹೋಗಿ ಅವ್ರು ಯಾರೋ ಹೇಳಿದ್ರು ಅಂತ ಅವ್ರ ಮಾತನ್ನೆಲ್ಲ ನಂಬ್ತಿರಲ್ಲ. ನೋಡು ಮೀನಾ, ನೋಡು, ಇದೆಲ್ಲ ಬೇಡ, ಸುಮ್ನೆ ಬಾ ನನ್ ಜೊತೆ ಅಂತ ಸೂರ್ಯ ಕರೀತಾನೆ. ಎಲ್ಲಿಗೆ ಅಂತ ಮೀನಾ ಕೇಳಿದಾಗ, ಏನೇ ಎಲ್ಗೆ ಅಂತ ಕರಿತಾ ಇದ್ಯಾ? ನಮ್ಮನೆ ಕಣೆ ಅಂತ ಸೂರ್ಯ ಹೇಳ್ತಾನೆ. ಇಲ್ಲ, ನಾನ್ ಬರೋದಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಯಾಕೆ ಬರೋದಿಲ್ಲ, ಯಾಕೆ ಬರೋದಿಲ್ಲ, ನೀನನ್ನ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಅಪ್ಪಯ್ಯನ ಹತ್ರ ಹೇಳಿದೀನಿ, ಅವ್ರ ಮನೆಗ್ ಬಂದಿದ ತಕ್ಷಣ ಮೊದ್ಲು ಕೇಳಿದ್ದೆ ನಿನ್ನಿನೇ ಗೊತ್ತಾ ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ರೀ, ನನ್ನಿಂದಾನೇ ಮಾವಂಗೆ ಆಕ್ಸಿಡೆಂಟ್ ಆಗಿದ್ದು, ಹಾಗಂತ ಅತ್ತೆ ನಂಬಿದಾರೆ, ಇರ್ಬೇಕಾದ್ರೆ ನಾನ್ ಹೇಗ್ರಿ ಮನೆಗ್ ವಾಪಸ್ ಬರಕಾಗತ್ತೆ ಅಂತ ಮೀನಾ ಕೇಳ್ತಾಳೆ. ಅಲ್ಲ ಮೀನಮ್ಮ, ಅಮ್ಮನ್ ಬಗ್ಗೆ ನೀನ್ ಯಾಕೆ ಚಿಂತೆ ಮಾಡ್ತಾ ಇದ್ಯಾ? ಸಕ್ರೆ ಯಾವತ್ತಿದ್ರು ನಿನ್ ಬಗ್ಗೆ ಕೆಟ್ಟದಾಗೆ ತಾನೇ ಮಾತಾಡೋದು, ನಿನ್ ಬಗ್ಗೆ ಒಳ್ಳೇದ್ ರೀತಿ ಯಾವಾಗ ಮಾತಾಡಿದಾರೆ ಹೇಳು ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅವ್ರು ಹೇಳ್ದಂಗೆ ಇವತ್ತು ನಡೀತಾ ಇದೆಯಲ್ಲ ರೀ ಅಂತ ಮೀನಾ ಟೆನ್ಷನ್ ಅಲ್ಲಿ ಹೇಳ್ಬೇಕಾದ್ರೆ, ಅಲ್ಲ ಮೀನಮ್ಮ, ಇಷ್ಟು ದಿವಸ ಸಕ್ಕರೆ ನಂಬಿರದೆ ಒಂದು ಮೂಢನಂಬಿಕೆನ, ನೀನು ಅವ್ರಿಗಿಂತ ದಡ್ಡಿ ತರ ಆಡ್ತಾ ಇದ್ಯಾ, ಇವಾಗ ಮನೆಗ್ ಬರ್ತೀಯಾ ಇಲ್ವೋ ಅಂತ ಸೂರ್ಯ ರೇಗಾಡ್ಬೇಕಾದ್ರೆ, ಇಲ್ಲ ಬರೋದಿಲ್ಲ ಅಂತ ಮೀನಾ ಹಠ ಮಾಡ್ತಾಳೆ. ಆಗ ಸೂರ್ಯ ಮೀನನ್ನೇ ಕೋಪದಿಂದ ನೋಡ್ಬೇಕಾದ್ರೆ ಕುಸುಮ್ ಅವ್ರಿಗೆ ಆ ಸೂಕ್ಷ್ಮತೆ ಅರ್ಥ ಆಗುತ್ತೆ. ಆಗ ಅವರು ಕನಕನ್ಗೆ ಇಲ್ಲಿಂದ ಹೊರಡು ಅಂತ ಹೇಳಿ ಕುಸುಮ್ ಅವರು ಮತ್ತೆ ಮಂಜ ಇಬ್ರು ಆಚೆಗೆ ಹೋಗ್ತಾರೆ. ಆಗ ಇವ್ರಿಬ್ರೆ ಮಾತಾಡ್ಕೊಂಡ್ರೆ ಇವ್ರಿಬ್ರು ಮಧ್ಯೆ ಇರೋ ಸಮಸ್ಯೆ ಸರಿ ಹೋಗ್ಬೋದು ಅಂತ ಕುಸುಮ್ ಅವ್ರಿಗೆ ಅನ್ಸಿರುತ್ತೆ. ಅದಕ್ಕೋಸ್ಕರನೇ ಅವ್ರು ಮನೆಯಿಂದ ಆಚೆಗೆ ಹೋಗಿರ್ತಾರೆ. ಅವ್ರೆಲ್ರೂ ಅಲ್ಲಿಂದ ಹೋಗ್ತಿದಂಗೆ ಸೂರ್ಯ ಮೀನನ್ ಹತ್ರ ಹೋಗಿ, ಏ ಮೀನಮ್ಮ, ಯಾಕ್ ನೀನ್ ಹಿಂಗ್ ಮಾಡ್ತಾ ಇದ್ಯಾ? ಸಕ್ಕರೆ ಬಗ್ಗೆ ನಿನ್ಗೆ ಗೊತ್ತಿದೆ ತಾನೆ, ಹಂಗಿದ್ಮೇಲೆ ಇದೆಲ್ಲ ಸರಿ ಇಲ್ಲಮ್ಮ, ಬಾ ಹೋಗೋಣ ಮನೆಗೆ ಅಂತ ಸೂರ್ಯ ಸಮಾಧಾನ ಮಾಡ್ತಾನೆ. ಆದ್ರೂ ಕೂಡ ಮೀನಾ ನಾನ್ ಬರೋದಿಲ್ಲ ಅಂತಾನೆ ಹೇಳ್ತಿರ್ತಾಳೆ. ನೋಡು ಮೀನಾ, ಹುಚ್ಚಿ ತರ ಆಡ್ಬೇಡ, ಅಪ್ಪ ಹೆಂಗೆ ಏಟಾಗಿರೋದಕ್ಕೂ ನಿನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲಮ್ಮ. ಅಲ್ಲ ಮೀನಾ, ನೀನ್ ಆ ಮನೇಲಿ ಇರೋದ್ರಿಂದಾನೇ ಅಪ್ಪ ಹಿಂಗೆ ಏನು ಹೆಚ್ಚು ಕಮ್ಮಿ ಆಗಿಲ್ಲ ಹೆಚ್ಚಾಗಿ ಅಂತ ಅನ್ಕೋಬೇಕ ಹೊರ್ತು ಈ ರೀತಿ ಎಲ್ಲ ತಪ್ಪಾಗಿ ತಿಳ್ಕೊಬಾರ್ದಮ್ಮ. ಯಾರೋ ಏನೋ ಹೇಳ್ತಾರೆ ಅಂತ ಅದನ್ನೆಲ್ಲ ನಂಬುದ್ರೆ ನಮ್ಮಂತ ದಡ್ರು ಯಾರು ಇರೋದಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇಲ್ಲ ರೀ, ಅತ್ತೆ ಆ ರೀತಿ ನಂಬಿದಾರೆ ಅಂದ್ಮೇಲೆ ನಾನ್ ಅಲ್ಲಿಗ್ ಬಂದ್ರೆ ಅದು ಸರಿ ಬರೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಮೀನಮ್ಮ, ನನಗೆ ಇದೆಲ್ಲ ಅರ್ಥ ಆಗ್ತಿದೆ, ಆದ್ರೆ ಅಪ್ಪಯ್ಯ ನೀನ್ ಬರ್ಲೇಬೇಕು ಅಂತ ಹಠ ಮಾಡ್ತಿದ್ದಾರೆ. ಈಗ ನೀನು ನನ್ನ ಹತ್ರ ಏನೇನೆಲ್ಲ ಸೊಲ್ಲಿದ್ಯೋ ಅದನ್ನ ಅಪ್ಪಯ್ಯನ ಹತ್ರ ಬಂದು ಹಾಗೆ ಸೊಲ್ಬಿಡು, ಆಗ ಅವರೇ ಏನು ಅಂತ ಡಿಸೈಡ್ ಮಾಡ್ಬಿಡ್ಲಿ ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ರೀ, ನಾನ್ ಬರೋದಿಲ್ಲ, ಮಾವನ ಹತ್ರ ನೀವೇ ಇದ್ರ ಬಗ್ಗೆ ಎಲ್ಲ ಹೇಳ್ಬಿಡಿ, ನಾನು ಆ ಮನೇಲಿ ಇಲ್ಲ ಅಂತಂದ್ರೆ ಅತ್ತೆಗೆ ಮಾವಂಗೇನು ಆಗೋದಿಲ್ಲ ಅನ್ನೋ ಒಂದು ಮನ್ಸಿಗೆ ಸಮಾಧಾನ ಸಿಗ್ಬೇಕು, ಆ ಸಮಾಧಾನಕ್ಕೋಸ್ಕರನಾದ್ರೂ ನಾನು ಇಲ್ಲಿದ್ರೆ ಒಳ್ಳೇದು ಅಂತ ನನ್ಗನ್ನಿಸ್ತಾ ಇದೆ ಅಂತ ಮೀನಾ ಹೇಳ್ತಾಳೆ. ಹಾಗಿದ್ರೆ ಇದೇನಾ ನಿನ್ ಕೊನೆ ನಿರ್ಧಾರ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೌದು ಅಂತ ಮೀನಾ ಹೇಳ್ತಾಳೆ. ನಾನ್ ಹೇಳದನ್ ಕೇಳು ಮೀನಾ, ಬಾ ನನ್ ಜೊತೆ ಅಂತ ಸೂರ್ಯ ಮತ್ತೆ ಕರೀತಾನೆ. ಇಲ್ಲ ರೀ, ನೀವು ಅಷ್ಟೇ, ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನ್ ಬರೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ನಿನಗಾದ್ರೂ ಸ್ವಲ್ಪನಾದ್ರೂ ಬುದ್ಧಿ ಇದೆ ಅಂತ ಅನ್ಕೊಂಡೆ, ಆದ್ರೆ ನೀನು ಸಕ್ಕರೆ ತರ ಮೂಢನಂಬಿಕೆನೆ ಇಟ್ಕೊಂಡಿದ್ಯಲ್ಲ, ಬಿಡು, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಇದನ್ನೆಲ್ಲ ಬೇರೆಯವರು ಅರ್ಥ ಮಾಡ್ಸೋ ರೀತಿ ಇರಬಾರ್ದು ಅಂತ ಸೂರ್ಯ ಹೇಳ್ತಾನೆ. ರೀ, ದಯವಿಟ್ಟು ನನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ, ನೀವ್ ಈ ರೀತಿ ಬಲವಂತ ಮಾಡ್ಬೇಡಿ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡು ಮೀನಮ್ಮ, ಇನ್ನು ನಾನು ಎಷ್ಟೇ ಹೇಳಿದ್ರು ನೀನ್ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ನಾನಿಲ್ಲ, ನೀಗ ಯಾವಾಗ ಬರ್ಬೇಕು ಅಂತ ಅನ್ಸುತ್ತೋ ಅವಾಗ ಬಾ, ನಾನ್ ಬಂದು ಕರ್ಕೊಂಡು ಹೋಗ್ತೀನಿ ಬೇಕಿದ್ರೆ, ಅದಕ್ಕೆ ಅಂತ ಒಂದೇ ಸಲಿ ನೀನು ಇಲ್ಲೇ ಉಳ್ಕೊಂಡ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಬಿಡ್ಬೇಡ, ನೀನ್ ಸಮಾಧಾನಕ್ಕೋಸ್ಕರ ಒಂದ್ 2-3 ದಿವಸ ಇದ್ ಬಾ, ಅಷ್ಟೇ ಸಾಕು, ಅದಕ್ಕೂ ಮೇಲೆ ನಿನ್ನ ಬಿಟ್ಟು ನನ್ನಿಂದ ಇರೋದಕ್ಕಾಗೋದಿಲ್ಲ ಅಂತ ಸೂರ್ಯ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅಷ್ಟರಲ್ಲಿ ಕುಸುಮ್ ಅವರು ವಾಪಸ್ ಬಂದು ಮೀನಿನ ಹತ್ರ ಮಾತಾಡ್ತಾರೆ. ಯಾಕೆ ಈ ರೀತಿ ಮಾಡ್ದೆ, ಯಾಕೆ ಅಳಿಯಂದ್ರನ್ನ ವಾಪಸ್ ಕಳಿಸ್ಬಿಟ್ಟೆ ಅಂತ ಕುಸುಮ್ ಅವ್ರು ಕೇಳ್ಬೇಕಾದ್ರೆ, ಇಲ್ಲಮ್ಮ, ನನ್ನಿಂದನೇ ಮಾವಂಗೆ ಈ ರೀತಿ ಆಗಿದ್ದು ಅನ್ನೋ ಭಯ ಅತ್ತೆಲೂ ಇದೆ, ಆ ಭಯ ಹೋಗೋವರ್ಗು ನಾನು ಆ
ಮನೆಗ್ ಹೋಗೋದಿಲ್ಲ ಅಂತ ಮೀನಾ ಹೇಳ್ಬಿಡ್ತಾಳೆ. ಏನ್ ಇವಳ ಜೀವನ ಈ ರೀತಿ ಆಗೋಯ್ತಲ್ಲ ಅಂತ ಕುಸುಮ ಅವ್ರು ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ರವಿ ರಂಗನಾಥ್ ಅವ್ರಿಗೋಸ್ಕರ ಅಂತ ಸೂಪ್ ಮಾಡ್ಕೊಂಡ್ ಬಂದ್ಕೊಡ್ತಾನೆ. ಏನಪ್ಪಾ ಇವತ್ತು ನೀನ್ ಡ್ಯೂಟಿ ಹೋಗ್ಲಿಲ್ವಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಇಲ್ಲಪ್ಪ ನಾನು ಇವತ್ತು ಶ್ರುತಿಗೆ ಲೀವ್ ಹೇಳಿದೀನಿ ಅಂತ ರವಿ ಹೇಳ್ತಾನೆ. ಸರಿ, ಸೂರ್ಯ ಎಲ್ಲಪ್ಪ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಗೊತ್ತಿಲ್ಲಪ್ಪ, ರಾತ್ರಿ ಅದ್ಕೆನ ಕರ್ಕೊಂಡ್ ಬರ್ತೀನಿ ಅಂತ ಹೋದವನು ಮತ್ತೆ ವಾಪಸ್ ಬಂದಿಲ್ಲ ಅಂತ ರವಿ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ಶಾಂತಿ ಅಲ್ಲಿಗ್ ಬಂದು, ಏಕೆ ಇನ್ಮೇಲೂ ಮನೇಲಿ ಇನ್ನು ಗಂಡಾಂತರಗಳು ನಡಿಬೇಕು ಅಂತ ಆಸೆನಾ ನಿಮ್ಗೆ? ಹೋದೋಳು ಹಾಳಾಗೋಗ್ಲಿ ಅಂತ ಅಲ್ಲೇ ಬಿಟ್ಟು ಬರ್ದೆ, ಅವಳ ಕರ್ಕೊಂಡ್ ಬೇರೆ ಬರೋದಕ್ ಹೋಗಿದಾನ ಅಂತ ಶಾಂತಿ ಬೈತಿರ್ತಾಳೆ. ಏ ಶಾಂತಿ, ಸ್ವಲ್ಪ ಬಾಯಿ ಮುಚ್ಕೊಂಡ್ ನಿಂತ್ಕೊಂತೀಯಾ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹಾ ಇವಾಗ್ಲಾದ್ರೂ ಹಾಳಾಗೋಗ್ಲಲ್ಲ ಅಂತ ಖುಷಿ ಪಡ್ರಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಹಾ ನಿನಗಷ್ಟೇ ಖುಷಿ ಆಗ್ಬೇಕು, ನನಗಲ್ಲ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ. ಅಷ್ಟ್ರಲ್ಲಿ ಮಾವ ಅಂತ ಕರೀತಾ ಶ್ರುತಿ ಮನೆಗ್ ಬರ್ತಾಳೆ. ಅವಳನ್ನ ನೋಡ್ತಿದ್ದಂಗೆ ಶಾಂತಿ ಬಾರಮ್ಮ ಶ್ರುತಿ ಅಂತ ಅವಳ ಹತ್ರಕ್ಕೆ ಓಡೋಡಿ ಹೋಗ್ತಾಳೆ. ಅಬ್ಬಾ, ಇವಾಗ್ಲಾದ್ರೂ ನಿನ್ ಮನ್ಸನ್ನ ಬದಲಾಯಿಸಿ ಮನೆಗ್ ಬಂದಿಯಲ್ಲ ರೀ. ನೋಡ್ರಿ, ಆ ಪೀಡೆ ಮನೆ ಬಿಟ್ಟು ಹೋಗ್ತಿದ್ದಂಗೆ ಇವಳು ಮನೆ ವಾಪಸ್ ಬಂದ್ಲು. ಎಲ್ಲ ಒಳ್ಳೇದೇ ಆಗತ್ತಿನ್ಮೇಲೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಅತ್ತೆ, ನಾನು ಮಾವನ್ನ ನೋಡ್ಕೊಂಡ್ ಹೋಗೋಣ ಅಂತ ಬಂದೆ ಅಷ್ಟೇನೆ ಅಂತ ಹೇಳ್ತಾ ಶ್ರುತಿ ರಂಗನಾಥ್ ಹತ್ರ ಹೋಗ್ತಾಳೆ. ಆಗ ಶಾಂತಿ ಶ್ರುತಿನ ನೋಡಿ ಮೂತಿ ತಿರುಗಿಸಿರ್ತಾಳೆ. ಮಾವ ಹೇಗಿದ್ದೀರಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ನಾನ್ ಚೆನ್ನಾಗಿದ್ದೀನಮ್ಮ, ಇವಾಗ ನೋವು ಸ್ವಲ್ಪ ಪರವಾಗಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಮಾವ, ನಿಮ್ಮನ್ನ ಆಕ್ಸಿಡೆಂಟ್ ಮಾಡಿ ಹೋದ್ನಲ್ಲ ಆ ಬೈಕ್ ಅವನು, ಆ ಬೈಕ್ ನಂಬರ್ ಏನಾದ್ರೂ ನೀವ್ ನೋಟ್ ಮಾಡ್ಕೊಂಡಿದೀರಾ? ಬನ್ನಿ ಈಗಲೇ ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋಣ ಅಂತ ಶ್ರುತಿ ಹೇಳ್ತಾಳೆ. ಇಲ್ಲಮ್ಮ, ಎಲ್ಲಾ ಸಡನ್ ಆಗೋಯ್ತು, ನಾನು ಬೈಕ್ ನಂಬರ್ನ ನೋಡ್ಕೊಂಡಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹಾಗಿದ್ರೆ ಕೇಶವ ಅಂಕಲು ನೋಡಿಲ್ವಾಪ್ಪ ಅಂತ ರವಿ ಕೇಳ್ತಾನೆ. ಇಲ್ಲ ಕಣೋ, ನನ್ಗೆ ಆ ರೀತಿ ಆಯ್ತಲ್ಲ ಅಂತ ಅವನು ಭಯದಲ್ಲಿ ಒದ್ದಾಡ್ಬಿಟ್ಟ, ಅವನು ನೋಡಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹೌದು ಅಪ್ಪ, ಇತ್ತೀಚೆಗೆ ರೋಡಲ್ಲಿ ರ್ಯಾಶ್ ಡ್ರೈವಿಂಗ್ ಮಾಡೋರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ನಮ್ ಪಾಡಂಗ್ ನಾವ್ ಹೋದ್ರುನು ಎಲ್ಲಿಂದಾನಾದ್ರೂ ಬಂದು ಗುದ್ಬಿಡ್ತಾರೆ ಅಂತ ರವಿ ಹೇಳ್ತಿರ್ತಾನೆ. ಏ ಸುಮ್ನೆ ಇರೋ, ರೋಡಲ್ಲಿ ಹೋಗೋರ್ ಎಲ್ರಿಗೂ ಏಟ್ ಆಗತ್ತೇನಾ? ಟೈಮ್ ಸರಿ ಇಲ್ಲ ಅಂದ್ರೆ ಹಿಂಗೆ ಆಗೋದು. ಅದ್ರಲ್ಲೂ ಆ ಹೂ ಕಟ್ಟೋಳು ಇಲ್ಲಿರೋವರೆಗೂ ಮನೇಲಿ ಬರೀ ಕೆಟ್ಟದೇ ಆಗ್ತಿತ್ತು. ಇಷ್ಟಲ್ಲೇ ಮುಗಿತಲ್ಲ ಅಂತ ಖುಷಿ ಪಡ್ಬೇಕ್ ನಾವು. ಒಳ್ಳೇದೇ ಆಯ್ತು ಆ ಹಾಳದೋಳು ಮನೆ ಬಿಟ್ಟು ಹೋಗಿದ್ದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಮೀನಾ ಮರಿ ಮನೇಲಿಲ್ವಾ ಅಂತ ಶ್ರುತಿ ಕೇಳ್ತಾಳೆ. ಇಲ್ಲ, ಅಪ್ಪನ್ಗೆ ಈ ರೀತಿ ಆಯ್ತಲ್ಲ ಅಂತ ಅದಕ್ಕೆ ನಾನೇ ಕಾರಣ ಅನ್ಕೊಂಡು ಅವ್ರು ಮನೆ ಬಿಟ್ಟು ಹೊರಟೋದ್ರು ಅಂತ ರವಿ ಹೇಳ್ತಾನೆ. ಅವ್ರು ಯಾಕೆ ಹೋಗ್ಬೇಕಾಗಿತ್ತು ಅಂತ ಶ್ರುತಿ ಕೇಳ್ಬೇಕಾದ್ರೆ, ಅವಳು ಇಲ್ಲಿ ಇದ್ದಿದ್ದಕ್ಕೆ ಕಣಮ್ಮ, ನನ್ ತಾಳಿಗೆ ಆಪತ್ ಬಂದಿದ್ದು, ಅವಳು ಹೋಗಿದ್ದೆ ಒಳ್ಳೇದಾಯ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಲ್ಲ ಇನ್ನು ಈ ಕಾಲದಲ್ಲೂ ಈ ರೀತಿ ಮೂಢನಂಬಿಕೆನೆಲ್ಲ ನಂಬೋ ಜನಗಳಿದಾರ ಅಂತ ಶ್ರುತಿ ಬೈಬೇಕಾದ್ರೆ, ಏನ್ ಮಾಡೋದು, ಇಂಥವ್ರು ಯಾವತ್ತು ಬದ್ಲಾಗೋದಿಲ್ಲ ಅಂತ ರವಿ ಹೇಳ್ತಿರ್ತಾನೆ. ಏನಮ್ಮ ನೀನ್ ನನ್ಗೆ ಬೈತಿದ್ಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅದು ಹಾಗಲ್ಲ ಅತ್ತೆ, ಮನುಷ್ಯನ್ಗೆ ಸಿಕ್ಸ್ತ್ ಸೆನ್ಸ್ ಅಂತ ಇರುತ್ತೆ, ಅದು ಯೋಚನೆ ಮಾಡೋದಿಕ್ಕೆ ಅಂತ. ಅದನ್ ಬಿಟ್ಟು ಯಾರೋ ಹೇಳಿದ ಮಾತನ್ನ ಯಾಕೆ ನಂಬ್ತೀರಾ ನೀವು ಅಂತ ಶ್ರುತಿ ಕೇಳ್ತಾಳೆ. ನೋಡಮ್ಮ ಶ್ರುತಿ, ನೀವು ಓದಿರೋರು, ಅದಕ್ಕೆ ಏನೇನೋ ಕತೆಗಳನ್ನ ಹೇಳ್ತೀರಾ, ಹಾಗಂತ ನಂಬಿಕೆ ಸುಳ್ಳಾಗುತ್ತಾ ಅಂತ ಶಾಂತಿ ಕೇಳ್ತಾಳೆ. ಓ, ಹಾಗಿದ್ರೆ ಸತ್ಯ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅನ್ಸುತ್ತೆ. ನೋಡಿ ಅತ್ತೆ, ನಂಬಿಕೆ ಬೇರೆ, ಮೂಢನಂಬಿಕೆನೆ ಬೇರೆ ಅಂತ ಶ್ರುತಿ ವಾದ ಮಾಡ್ತಾಳೆ. ಎರಡಕ್ಕೂ ಏನ್ ಅಂತ ಮಹಾ ವ್ಯತ್ಯಾಸ ಇದೆ, ಎಲ್ಲ ಅವ್ರು ನೋಡೋ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇರುತ್ತೆ ಅಷ್ಟೇ. ನಿನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬೇರೆಯವರು ಅದನ್ನ ನಂಬಾರ್ದು ಅಂತ ಏನು ರೂಲ್ಸ್ ಇಲ್ವಲ್ಲ ಅಂತ ಮನೋಜ ಕೇಳ್ತಾನೆ. ನೋಡಿ ಅತ್ತೆ, ಒಂದು ಪ್ರಾಬ್ಲಮ್ ಅಂತ ಬಂದ್ರೆ ಅದಕ್ಕೇನ್ ರೀಸನ್ ಅಂತ ಹುಡುಕ್ಬೇಕೆ ಹೊರತು ಅದನ್ ಬಿಟ್ಟು ಇನ್ನೊಬ್ರು ರಾಶಿನೇ ಜಾತಕನೇ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅದಕ್ಕಿಂತ ಸ್ಟುಪಿಡಿಟಿ ಬೇರೆ ಯಾವ್ದೂ ಇಲ್ಲ ಅಂತ ಶ್ರುತಿ ಹೇಳ್ತಾಳೆ. ಏನಮ್ಮ, ಹಾಗಾದ್ರೆ ನನ್ನೇ ಸ್ಟುಪಿಡ್ ಅಂತ ಹೇಳ್ತಾ ಇದ್ಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅದು ಹಾಗಲ್ಲ ಅತ್ತೆ, ಈ ರೀತಿ ಯೋಚನೆ ಮಾಡ್ತಾರಲ್ಲ ಅದನ್ನ ಮುಟ್ಟಾಳ್ತಾನ ಅಂತ ನಾ ಹೇಳಿದ್ದು, ನಿಮ್ಮನ್ನೆಲ್ಲ ಹೇಳಿದ್ದು, ನಿಮಗ್ ನೀವೇ ಹೇಳ್ಕೊತಾ ಇದೀರಾ ಅಷ್ಟೇ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ರಂಗನಾಥ್ ಅವರು ನಗ್ತಿರ್ತಾರೆ. ನನಗ್ ಅದೆಲ್ಲ ಗೊತ್ತಿಲ್ಲ, ನೀವೆಲ್ರೂ ಚೆನ್ನಾಗಿದ್ರೆ ನನ್ಗಷ್ಟೇ ಸಾಕು. ನೀವ್ ಯಾರು ನಂಬುದ್ರೆ ಎಷ್ಟು ಬಿಟ್ರೆ ಎಷ್ಟು, ನಾನ್ ನಂಬ್ತೀನಿ, ಅದನ್ನ ನಾನು ಯಾವತ್ತೂ ಬದಲಾಯಿಸೋದಿಲ್ಲ. ಒಟ್ನಲ್ಲಿ ಆ ಹೂ ಕಟ್ಟೋಳು ಮತ್ತೆ ಈ ಮನೆಗೆ ವಾಪಸ್ ಬರ್ದೇ ಇದ್ರೆ ಅಷ್ಟೇ ಸಾಕು ಅಂತ ಶಾಂತಿ ಹೇಳ್ತಿರ್ತಾಳೆ. ಇದನ್ನ ಕೇಳಿ ಶ್ರುತಿಗೆ ಕೋಪ ಬರ್ತಿರುತ್ತೆ. ಅಷ್ಟರಲ್ಲಿ ಸೂರ್ಯ ಬೇಜಾರಲ್ಲಿ ಮನೆಗ್ ಬರ್ತಾನೆ. ಸೂರ್ಯ ಎಲ್ಲಪ್ಪ ಮೀನಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅವಳು ಬರ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳ್ತಿದ್ದಂಗೆ ಶಾಂತಿಗೆ ಖುಷಿ ಆಗತ್ತೆ. ಹಾಗಿದ್ರೆ ಅವಳನ್ನ ನೀನ್ ಕರ್ಕೊಂಡ್ ಬಂದಿಲ್ಲ ತಾನೆ ಅಂತ ಶಾಂತಿ ಖುಷಿಯಿಂದ ಕೇಳ್ಬೇಕಾದ್ರೆ, ಅದಕ್ಕೆ ಸೂರ್ಯ ಕೋಪದಿಂದ ಅವಳನ್ನೇ ಗುರಾಯಿಸ್ತಿರ್ತಾನೆ. ಅಬ್ಬಾ, ಜೀವನದಲ್ಲಿ ಮೊದಲನೇ ಸಲಿ ಸರಿಯಾಗಿರೋ ಕೆಲಸ ಮಾಡಿರೋದು ನೀನ್ ಇವತ್ತೇ ಕಣೋ ಅಂತ ಶಾಂತಿ ತುಂಬಾ ಖುಷಿಯಿಂದ ಹೇಳ್ಕೊತಾಳೆ. ಸೂರ್ಯ, ಯಾಕೋ ನೀನು ಅದ್ಕಿನ್ ಕರ್ಕೊಂಡ್ ಬಂದಿಲ್ಲ ಅಂತ ರವಿ ಕೇಳ್ಬೇಕಾದ್ರೆ, ನಾನ್ ಕರ್ದೆ ಕಣ, ಆದ್ರೆ ಅವಳು ಬರೋದಿಲ್ಲ ಅಂತ ಹೇಳಿದ್ಲು ಅಂತ ರವಿ ಹೇಳ್ತಾನೆ. ಹಾಗೆ ಅಲ್ಲಿ ನಡೆದಿದ್ ವಿಷಯನೆಲ್ಲ ರಂಗನಾಥ್ ಮತ್ತೆ ಮನೆಯವ್ರ ಮುಂದೆ ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಇದರಿಂದ ಖುಷಿಯಾಗಿ, ಅಬ್ಬಾ, ಅವಳು ಬರ್ದೇ ಇರಿದ್ರೆ ನಮ್ಮ ಮನೇಲಿ ಎಲ್ರೂ ಆರೋಗ್ಯವಾಗಿರ್ತಾರೆ ಅಂತ ಹೇಳ್ತಾಳೆ. ಏ ಶಾಂತಿ, ಬಾಯಿ ಮುಚ್ಚೆ ಸಾಕು, ಬೈಕೋನ್ ಬಂದು ಗುದ್ದಿದಕ್ಕೆ ಅದಕ್ಕೆ
ಅವಳೇ ಕಾರಣ ಅನ್ನೋ ರೀತಿ ಮಾತಾಡ್ತೀಯ. ಇದ್ರಲ್ಲಿ ನನ್ ತಪ್ಪು ಇದೆ. ನಾನ್ ಸರಿಯಾಗಿ ರೋಡಲ್ಲಿ ನೋಡ್ಕೊಂಡ್ ಹೋಗ್ಬೇಕಾಗಿತ್ತು. ಆ ಆರೋಪನೆಲ್ಲ ನೀನು ಮೀನನ್ ಮೇಲೆ ಹಾಕ್ತಾ ಇರೋದು ಸರಿ ಇಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಪಾಪ ಮೀನಮರಿ ಎಲ್ಲಿ ತಮ್ಮಿಂದಾಗಿ ಈ ಮನೆಗೂ ತೊಂದ್ರೆ ಆಗುತ್ತೆ ಅಂತ ಅವರು ಬೇಜಾರಲ್ಲಿ ಮನೆಯಿಂದ ಆಚೆ ಹೋಗಿದ್ದಾರೆ. ಪಾಪ ಎಷ್ಟು ನೊಂದ್ಕೊಂಡಿದಾರೋ ಏನೋ ಅವರು. ಇಂಥ ಮೂಢನಂಬಿಕೆಗಳನ್ನೆಲ್ಲ ನಂಬೋರಿಂದಾನೆ ಜೊತೆಲಿರೋರ್ಗೆ ತೊಂದ್ರೆ ಆಗೋದು ಅಂತ ಶ್ರುತಿ ಶಾಂತಿನ ನೋಡ್ಕೊಂಡು ಹೇಳ್ತಿರ್ತಾಳೆ. ಆಗ ಶಾಂತಿ ಶ್ರುತಿನೇ ಗುರಾಯಿಸ್ತಾ ಇರ್ತಾಳೆ. ಹೇಗಾದ್ರೂ ಮಾಡಿ ಅವಳಿಂದ ಸಮಾಧಾನ ಮಾಡಿ ಮನೆ ಕರ್ಕೊಂಡ್ ಬಾ ಅಂತ ರಂಗನಾಥ್ ಅವ್ರು ಹೇಳ್ದಾಗ, ಇಲ್ಲಪ್ಪ ನಾನ್ ತುಂಬಾನೇ ಕೇಳ್ದೆ ಆದ್ರೆ ಅವಳು ಒಪ್ಕೊಳ್ಳೋ ರೀತಿನೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಅವ್ರೆ ನಾನ್ ಹೋಗಿ ಮೀನಮರಿ ಹತ್ರ ಮಾತಾಡ್ಲಾ? ಇಲ್ಲ ಖಂಡಿತ ಕರ್ಕೊಂಡ್ ಬರ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ಬೇಡ ಶ್ರುತಿ, ಯಾರ್ ಹೇಳಿದ್ರು ಅವಳು ಕೇಳೋ ಪರಿಸ್ಥಿತಿನಲ್ಲಿಲ್ಲ ಅಂತ ಸೂರ್ಯನು ಹೇಳ್ತಾನೆ. ಏ ಶ್ರುತಿ, ಅಲ್ಲ ಮೀನಿನ್ನ ಈ ಮನೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇದೀಯಾ, ಆದ್ರೆ ರವಿಗ ನೀನೇನ ಎಷ್ಟ್ ಸಲಿ ಕರ್ದ ಈ ಮನೆಗ್ ಬಾ ಅಂತ, ನೀನೇ ಬರ್ತಾ ಇಲ್ಲ ಅಂತ ಮನೋಜ ಕೇಳ್ತಾನೆ. ಓ ಹೌದಾ, ಆಕ್ಚುಲಿ ರೋಹಿಣಿ ಅವರು ಇಲ್ಲಿಗ್ ಬರ್ತೀನಿ ಅಂತ ಹೇಳ್ತಿದ್ರು, ನೀವು ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ಬೋದಲ್ವಾ ಅಂತ ಶ್ರುತಿ ಮನೋಜನ್ಗೆ ಕೌಂಟರ್ ಕೊಡ್ತಾಳೆ. ಅದ್ರಿಂದ ಮನೋಜ ಮತ್ತೆ ಶಾಂತಿ ಇಬ್ರು ಶ್ರುತಿನೇ ಗುರಾಯಿಸ್ತಿರ್ತಾರೆ. ನಾನ್ ಈ ಮನೆಗ್ ಬರೋದು ಬಿಡೋದು ಇವನ್ ಕೈಲಿದೆ. ಇವನು ನಾನ್ ಹೇಳ್ದಂಗ್ ಮಾಡಿದ್ರೆ ಖಂಡಿತ ಬರ್ತೀನಿ ಮಾವ, ನಾನಿನ್ ಬರ್ತೀನಿ ಮಾವ ಅಂತ ಹೇಳ್ತಾ ಶ್ರುತಿ ಮನೆಯಿಂದ ಆಚೆಗೆ ಹೋಗ್ತಾಳೆ. ಅಪ್ಪ ನೋಡಿದ್ರ, ಮೊದ್ಲು ಆ ರೋಹಿಣಿ ಮನೆ ಬಿಟ್ಟು ಹೋದ್ಲು, ಈಗ ಈ ಮನೇಲಿ ಇದ್ದಂತ ಇನ್ನಿಬ್ರುನು ಸಹ ಮನೆ ಬಿಟ್ಟು ಹೋಗಾಯ್ತು ಅಂತ ಮನೋಜ ಹೇಳ್ತಾನೆ. ಒಂದ್ ಕೆಲ್ಸ ಮಾಡೋ ಮನೋಜ, ಇದನ್ನ ಪೋಸ್ಟ್ ಹಂಚ್ಬಿಡು, ಇಡೀ ಊರೇ ನಮ್ ಬಗ್ಗೆ ಹೊಗಳ್ಕೊಳ್ಳಿ. ಹೇಳದ್ ನೋಡು, ನಾಚಿಕೆ ಆಗೋದಿಲ್ವಾ ನಿಂಗೆ ಅಂತ ರಂಗನಾಥ್ ಅವರು ಮನೋಜಂಗೆ ಬೈತಾರೆ. ಏನ್ ಮಾಡೋದಪ್ಪಯ್ಯ, ಅವ್ನ್ ಹೆಂಡತಿ ಇವಾಗ ಅವನ್ ಜೊತೆಲಿ ಇಲ್ವಲ್ಲ, ಅದಕ್ಕೆ ಬೇರೆಯವ್ರ ಹೆಂಡತಿನೂ ಹೊರಟೋದ್ಲಲ್ಲ ಅನ್ನೋ ಒಂದು ಸಣ್ಣ ಸಂತೋಷ ಅವನ್ಗೆ ಅಂತ ಸೂರ್ಯ ಹೇಳ್ತಾನೆ. ನನಗೇನೋ ಅಪ್ಪಿ ಇದ್ರಲ್ಲಿ ಸಂತೋಷ, ನಾನು ಅದಕ್ಕೆಲ್ಲ ಏನು ಹೇಳಿಲ್ಲ. ಇವಾಗ ಹೆಣ್ಮಕ್ಳೆಲ್ಲ ಹೊರಟೋದ್ರಲ್ಲ, ಈಗ ಈ ಮನೇಲಿ ಅಡ್ಗೆ ಮಾಡೋರು ಯಾರು ಅಂತ ಕೇಳ್ದೆ ಅಷ್ಟೇ ಅಂತ ಮನೋಜ ಹೇಳ್ದಾಗ, ನೋಡ್ದ ಸೂರ್ಯ ನಿನಗ್ ಬರೀ ತಿನ್ನೋದ್ರ ಬಗ್ಗೆನೇ ಚಿಂತೆ ಅಂತ ರವಿ ಬೈತಿರ್ತಾನೆ. ಅಮ್ಮ ಇನ್ಮೇಲೆ ನೀವೇ ಅಡ್ಗೆ ಮಾಡ್ಬೇಕು ಅಂತ ಮನೋಜ ಹೇಳ್ಬೇಕಾದ್ರೆ, ಹೋಗೋ, ನಾನ್ ಅಡ್ಗೆ ಮನೆ ಕಡೆ ಹೋಗಿ ಎಷ್ಟೋ ತಿಂಗಳುಗಳಾಗೋಯ್ತು, ಅಡ್ಗೆ ಮಾಡೋದೇ ನಾನ್ ಮರ್ತೋಗ್ಬಿಟ್ಟಿದೀನಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಏನ್ ಮಾಡೋದು, ಮೀನಮ್ಮ ಇಲ್ಲಿಗ್ ಬಂದಾಗಿಂದ ಸಕ್ರಮ್ನವ್ರು ಕಿಚನ್ ಕಡೆ ಹೋಗೋದೇ ಬಿಟ್ಬಿಟ್ಟಿದ್ದಾರೆ. ಮೀನಾ ಮಾಡಿದ ಅಡ್ಗೆನೇ ಊಟ ಮಾಡ್ಕೊಂಡು ಈಗ ಅವಳ ವಿರುದ್ಧನೇ ಮಾತಾಡ್ತಿದ್ದಾರೆ ಅಂತ ಸೂರ್ಯ ಬೈತಾನೆ. ಅಮ್ಮ ನೀವ್ ಬೇರೆ ಅಡ್ಗೆನ ಮಾಡೋದಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀರಾ, ನೀವ್ ಫುಲ್ ಟೈಮು ಬರೀ ಇದ್ರಲ್ಲೇ ಮುಳುಗೋಗ್ಬಿಟ್ರೆ ನನ್ಗೆ ಯಾವಾಗಮ್ಮ ಹೆಣ್ ನೋಡಿ ನೀವು ಮದ್ವೆ ಮಾಡೋದ ಅಂತ ಮನೋಜ ಕೇಳ್ತಾನೆ. ಇನ್ನು ಡೈವರ್ಸೇ ಆಗಿಲ್ಲ ಕಣೋ, ಆಗ್ಲೇ ಇನ್ನೊಂದ್ ಮದ್ವೆ ಬಗ್ಗೆ ಕೇಳ್ತಾ ಇದ್ಯಾ? ನೋಡ ಸೂರ್ಯ ಅಂತ ರವಿ ಹೇಳ್ತಿರ್ತಾನೆ. ನೋಡ, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ನಾನ್ ಆದಷ್ಟು ಬೇಗ ಒಂದ್ ಹುಡುಗಿನ ಹುಡುಕ್ತೀನಿ, ನಿನ್ ಮದ್ವೆನೂ ಆಗತ್ತೆ. ನಾನ್ ಇವಾಗಿರೋ ಪರಿಸ್ಥಿತಿಲಿ ದಿನ ಪೂರ್ತಿ ನಿಂತ್ಕೊಂಡು ಅಡ್ಗೆ ಎಲ್ಲ ಮಾಡಕ್ ಆಗೋದಿಲ್ಲಪ್ಪ ಅಂತ ಶಾಂತಿ ಹೇಳ್ಬಿಡ್ತಾಳೆ. ಅಲ್ಲ ಕಣೆ, ಏಟಾಗಿರೋದು ನನ್ ಕಾಲ್ಗೆ, ನಿನ್ ಕಾಲ್ಗ ಅಂತ ರಂಗನಾಥ್ ಅವ್ರು ಕೇಳ್ತಿದ್ದಂಗೆ ಶಾಂತಿ ಅಲ್ಲಿಂದ ಎದ್ದು ಹೊರಟೋಗ್ತಾಳೆ. ಜೊತೆಗೆ ಮನೋಜನು ಹೊರಟೋಗ್ತಾನೆ. ಆಗ ಸೂರ್ಯ ರಂಗನಾಥ್ ಅವ್ರ ಹತ್ರ ಬಂದು, ಅಪ್ಪಯ್ಯ ಯಾಕಪ್ಪಯ್ಯ ತುಂಬಾ ನೊಂದ್ಕೊಂಡಿದ್ಯಾ, ಏನಾಯ್ತು ಅಂತ ಕೇಳಿದಾಗ, ಏನಪ್ಪಾ ಮಾಡೋದು, ಮೀನಾ ಈ ಮನೇಲಿಲ್ಲ ಅನ್ನೋ ಕೊರಗು ನನ್ನಲ್ಲಿ ಕಾಡ್ತಾ ಇದೆ, ಮನ್ಸಿಗೆ ತುಂಬಾ ನೋವಾಗ್ತಿದೆ, ನನ್ನಿಂದಾನೇ ಅಲ್ವಾ ಅವಳು ಮನೆ ಬಿಟ್ಟು ಹೋಗಿರೋದು ಅಂತ ರಂಗನಾಥ್ ಅವ್ರು ಬೇಜಾರ್ ಮಾಡ್ಕೋತಾರೆ. ಅಪ್ಪ ಆ ರೀತಿ ಏನೂ ಇಲ್ಲಪ್ಪ, ಇದೆಲ್ಲ ಆಗಿದ್ದು ಸಕ್ರಮ್ನಿಂದ, ನೀನೇನು ತಲೆ ಕೆಡಿಸ್ಕೋಬೇಡ, ಅವಳ ಮನ್ಸ್ಗೂ ಸಮಾಧಾನ ಆದ್ಮೇಲೆ ಅವಳು ಖಂಡಿತ ಬರ್ತಾಳೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಆದ್ರೆ ರಂಗನಾಥ್ ಅವ್ರು ಮಾತ್ರ ಮೀನಾ ಇಲ್ದೆ ತುಂಬಾನೇ ಬೇಜಾರಲ್ಲಿರ್ತಾರೆ. ಈ ಕಡೆ ಮೀನಿನ್ಗೆ ಸೂರ್ಯನ್ ನೆನ್ಪು ಕಾಡ್ತಿದ್ರೆ ಸೂರ್ಯನ್ಗೆ ಮೀನಿನ್ ನೆನ್ಪು ಕಾಡ್ತಿರತ್ತೆ. ಹಾಗೆ ಈ ಕಡೆ ಮನೋಜ ರೋಹಿಣಿ ಬಗ್ಗೆ ಕನ್ಸ್ ಕಾಣ್ತಿದ್ರೆ ರೋಹಿಣಿ ಮನೋಜನ್ ಬಗ್ಗೆ ಕನ್ಸ್ ಕಾಣ್ತಿರ್ತಾಳೆ. ಹಾಗೆ ರವಿ ಶ್ರುತಿ ರವಿನ ಮಿಸ್ ಮಾಡ್ಕೋತಿರ್ತಾರೆ. ಈ ಕಡೆ ರಂಗನಾಥ್ ಅವರು ಸಹ ಮೀನಾ ತನ್ನಿಂದನೇ ಮನೆ ಬಿಟ್ಟು ಹೋದ್ಲಲ್ಲ ಅಂತ ಕೊರಗ್ತಾ ನಿದ್ದೆ ಮಾಡ್ದೆ ಒದ್ದಾಡ್ತಿರ್ತಾರೆ. ಆದಷ್ಟು ಬೇಗ ಹೇಗಾದ್ರೂ ಮಾಡಿ ಮೀನನ್ನ ಮನೆ ಕರ್ಕೊಂಡ್ ಬರ್ಬೇಕು, ಏನ್ ಮಾಡೋದು ಅಂತ ರಂಗನಾಥ್ ಅವರು ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಬೆಳಗ್ಗೆನೆ ಶ್ರುತಿ ಮೀನಿನ ಅಂಗಡಿ ಹತ್ರ ಹೋಗಿ, ಮೀನಮರಿ ನೀವ್ ಯಾಕೆ ಮನೆ ಬಿಟ್ಟು ಹೋದ್ರಿ, ನೀವ್ ಆ ರೀತಿ ಮಾಡ್ಬಾರ್ದಾಗಿತ್ತು ಅಂತ ಹೇಳ್ತಾಳೆ. ಇಲ್ಲ ಶ್ರುತಿ, ನಾನು ಮನೆ ಬಿಟ್ಟು ಹೋದ್ರೆ ಮಾವನ ಆರೋಗ್ಯ ಸರಿ ಹೋಗುತ್ತೆ ಅಂತ ಅತ್ತೆ ನಂಬಿದ್ದಾರೆ, ಅದಕ್ಕೋಸ್ಕರ ನಾನ್ ಮನೆಗ್ ಬರೋದಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಮೀನಮರಿ ಸಡನ್ ಆಗಿ ಈ ರೀತಿ ಎಲ್ಲ ಆಗಿರೋದಕ್ಕೆ ನನ್ಗೆ ಯಾಕೋ ಡೌಟ್ ಹೊಡಿತಾ ಇದೆ, ಯಾರಾದ್ರೂ ಬೇಕು ಅಂತಾನೆ ಆ ಹೆಂಗ್ಸನ್ನ ಮನೆಗ್ ಕಳ್ಸಿ ಆ ರೀತಿ ಹೇಳು ಅಂತ ಏನಾದ್ರು ಹೇಳಿದ್ರ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಶ್ರುತಿ ಆ ರೀತಿ ಎಲ್ಲ ಯಾರ್ ಮಾಡ್ತಾರೆ ಹೇಳಿ ಅಂತ ಮೀನಾ ಹೇಳ್ಬೇಕಾದ್ರೆ, ಮೇ ಬಿ ರೋಹಿಣಿ ಅವ್ರು ಮಾಡಿರ್ಬೋದಲ್ವಾ ಅಂತ ಶ್ರುತಿ ಹೇಳ್ತಾಳೆ. ಏನು ರೋಹಿಣಿ ಅವರ ಅಂತ ಮೀನಾ ಕೇಳ್ಬೇಕಾದ್ರೆ, ಹೌದು ಮೀನಮರಿ, ಅವರು ನಮ್ಮ ಮನೇಲಿದ್ದು ಎಷ್ಟು ಚೀಟಿಂಗ್ ಮಾಡಿದ್ದಾರೆ, ನಮ್ಮೆಲ್ರನ್ನ ಎಷ್ಟು ಯಾಮಾರಿಸಿದ್ದಾರೆ, ಹಾಗಿದ್ಮೇಲೆ ಇದನ್ನ ಅವರೇ ಮಾಡಿರ್ಬೋದಲ್ವಾ ಅಂತ ಶ್ರುತಿ ಹೇಳ್ಬೇಕಾದ್ರೆ, ನನಗೆ ಈ ರೀತಿ ಮಾಡೋದ್ರಿಂದ ಅವ್ರಿಗೇನ್ ಲಾಭ ಅಂತ ಮೀನಾ ಕೇಳ್ತಾಳೆ. ಮೀನಮರಿ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ, ತನಿಗೆ 2 ಕಣ್ಣು ಹೋಗಿದೆ ಅಂತಂದ್ರೆ ಬೇರೆಯವ್ರಿಗೆ 1 ಕಣ್ಣಾದ್ರೂ ಹೋಗ್ಲಿ ಅಂತ ಅನ್ಕೊಳ್ಳೋಳವಳು. ನಾವೆಲ್ರೂ ಜೊತೆಗೆ ಇದ್ರೆ ರೋಹಿಣಿಯವರು ಮತ್ತೆ ಮನೆಗೆ ವಾಪಸ್ ಬರಕ್ ಆಗೋದಿಲ್ಲ ಅಲ್ವಾ, ನಮ್ಮೆಲ್ರನ್ನೂ ಮನೆಯಿಂದ ಆಚೆ ಹೋಗೋ ರೀತಿ ಮಾಡಿ
ಅವರು ಮನೆ ಒಳಗಡೆ ಬಂದು ಸೇರ್ಕೋಬಹುದು ಅಂತ ಅವ್ರ ಐಡಿಯಾ ಇರ್ಬೋದಲ್ವಾ ಅಂತ ಶ್ರುತಿ ಹೇಳ್ಬೇಕಾದ್ರೆ, ನೀವ್ ಹೇಳೋದನ್ನೆಲ್ಲ ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ ಶ್ರುತಿ. ಒಂದ್ ಕುಟುಂಬನ ಈ ರೀತಿ ಹಾಳ್ ಮಾಡ್ಬೋದು ಅಂತ ಯಾರಾದ್ರೂ ಅನ್ಕೊಳಕ್ಕಾಗತ್ತಾ ಅಂತ ಮೀನಾ ಹೇಳ್ತಾಳೆ. ಮೀನಾ ಮರಿ, ನಾವಿಬ್ರು ಆ ರೀತಿ ಅನ್ಕೊಳ್ಳೋದಿಲ್ಲ. ಆದ್ರೆ ರೋಹಿಣಿಯವರು ಏನ್ ಬೇಕಾದ್ರೂ ಮಾಡ್ತಾರೆ, ಏನ್ ಬೇಕಾದ್ರೂ ಅನ್ಕೋತಾರೆ. ಅದ್ ನಿಮ್ಗೆ ಗೊತ್ತಿದೆ ಅಲ್ವಾ? ಅವ್ರ ಜೀವನನ ಉಳಿಸ್ಕೊಳ್ಳೋದಕ್ಕೆ ಏನೇನೋ ಮಾಡಿದಾರೆ ಅವರು. ಅಂತದ್ರಲ್ಲಿ ಇದನ್ನೆಲ್ಲ ಮಾಡೋದಿಲ್ವಾ ಹೇಳಿ? ಯಾಕೆ ನೀವ್ ಮರ್ತೋಗ್ಬಿಟ್ರಾ? ಅವ್ರ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಕೊನೆಗೆ ನಿಮ್ಮನ್ನೇ ಸಿಕ್ಕಾಕ್ಸಿ ಹೋಗಿದ್ರು. ಅದನ್ನ ಮರ್ತ್ಬಿಟ್ರಾ ಅಂತ ಶ್ರುತಿ ಕೇಳ್ತಾಳೆ. ಆಗ ಮೀನಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕಾದ್ರೆ ಅಷ್ಟ್ರಲ್ಲಿ ಅಲ್ಲಿಗೆ ರೋಹಿಣಿ ಕಾರಲ್ಲಿ ಬಂದು ಇಳಿತಾಳೆ. ಅವಳನ್ನ ನೋಡ್ತಿದ್ದಂಗೆ ಶ್ರುತಿ ಮತ್ತೆ ಮೀನಾ ಇಬ್ರು ಶಾಕ್ ಆಗ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.